ನನ್ನ ಇಲಾಖೆ ಇಡೀ ರಾಜ್ಯದಲ್ಲಿ ಸುಮಾರು ಹೆಚ್ಚು ಕಮ್ಮಿ 1/3 ಭಾಗ ನನ್ನ ಇಲಾಖೆ ಭಾಳ ದೊಡ್ಡ ಇಲಾಖೆ. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದನ್ನು ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನಗೆ ಮಾಹಿತಿ ಇದ್ದಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನನಗೆ ಬೇರೆ ಇಲಾಖೆಯನ್ನು ನಿಗದಿಪಡಿಸಿದರು. ಆದರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂಥರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ, ನಮ್ಮ ತಂದೆಯವರ ಆತ್ಮೀಯರು ಕೂಡ. ಅವರು ನನ್ನ ಕಾರ್ಯಚಟುವಟಿಕೆಯನ್ನು ನೋಡಿ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾರಂತೆ, ಇದು ನಿಜನೇ. ಹೇಳ್ತಾರೆ, ಇಲ್ಲ ಮಧುವರಿಗೆ ಭಾಳ ಈಸಿ ಇಲಾಖೆ ಕೊಡೋದು ಬೇಡ, ಅವನಿಗೆ ಸ್ವಲ್ಪ ಕಷ್ಟದ ಇಲಾಖೆ ಕೊಡಿ ಅಂಥೇಳಿ, ಟಫ್ ಇಲಾಖೆ. ಯಾಕೆಂದರೆ ಇಲ್ಲಿದ್ದಾರೆ ಇವರೆಲ್ಲ ಭಾಳ ತಲೆ ತಿಂತಾರೆ ಇಲ್ಲಿ ಮೇಲ್ಮನೆಯಲ್ಲಿ. ಇಲ್ಲ ಅವನು ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಾಯಿದ್ದಾನೆ, ಬೇಡ, ಒಳ್ಳೆಯದು ನೋಡಿಕೊಂಡು ಸ್ವಲ್ಪ ಸಮಾಧಾನದಿಂದ ಕೆಲಸ ಮಾಡೋದು ಅಂಥೇಳಿ. ಇಲ್ಲ ಕಷ್ಟದ ಕೊಡಿ, ಅವನು ಕಷ್ಟದ ಚೆನ್ನಾಗಿ ನಿಭಾಯಿಸ್ತಾನೆ ಅಂಥೇಳಿ. ಅಂದರೆ ಭಾಳ ಸಂತೋಷ ಏನು ಅಂತ ಹೇಳಿದರೆ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅದೇ ರೀತಿ ಮಾನ್ಯ ಸುರ್ಜೇವಾಲ ಅವರು ಇಲ್ಲ ಕರೆಕ್ಟು, ಅವನಿಗೆ ಸ್ವಲ್ಪ ಕಷ್ಟದ ಕೆಲಸ ಕೊಡಿ ಅಂಥೇಳಿ. ರಾಜಕೀಯವಾಗಿ ಓಡಾಡಿರ್ತಕ್ಕಂಥದ್ದನ್ನೆಲ್ಲ ನೋಡಿ ನಮ್ಮ ಬಾಡಿ ಲ್ಯಾಂಗ್ವೇಜು ಇಲ್ಲ ನನಗೆ ಕೆಲಸ ಮಾಡ್ತಕ್ಕಂಥ ನೀತಿ ಮೇಲೆ ಹೇಳಿದ್ದಾರೆ. ನನಗೆ ಭಾಳ ಸಂತೋಷ ಆಗ್ತದೆ ಇಂಥ ಇಲಾಖೆ. ಯಾಕೆಂದರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಇಲಾಖೆಯನ್ನು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಭಾಳ ಸಂತೋಷ ಆಗ್ತದೆ ಇಂಥ ಇಲಾಖೆಯಲ್ಲಿ ಕೆಲಸ ಮಾಡೋದು. ಸಮಸ್ಯೆಗಳು ತುಂಬ ಇದ್ದಾವೆ, ನಾನು ಇಲ್ಲ ಅಂತ ಹೇಳಲ್ಲ, ಅದು ಬಳುವಳಿಯಾಗಿ ಬಂದುಬಿಟ್ಟಿದೆ. ಹಿಂದೆ ಯಾರ್ಯಾರಿಗೆ ಏನು ಅಂತ ನಾನು ಏನು ಬ್ಲೇಮ್ ಮಾಡೋಕ್ಕೆ ಹೋಗೋದಿಲ್ಲ, ಯಾರಿಗೂ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಸಮಸ್ಯೆಗಳು ತುಂಬ ಇದ್ದಾವೆ. ನನಗೆ ವಿಶ್ವಾಸ ಇದೆ, ನನ್ನ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ನಾನು ಸಾಕಷ್ಟು ವಿಚಾರಗಳನ್ನು ಒಂದು ಹದ್ಬಸ್ತು ಮಾಡ್ತಕ್ಕಂಥ ವಿಚಾರಗಳನ್ನು ನಾನು ಮಾಡ್ತೀನಿ ಅಂತ ಹೇಳಕ್ಕೆ. 76,000 ಶಾಲೆ ಕಾಲೇಜಸ್ ಇದೆ PUC ನೋಡಿದಾಗ, ಏಡೆಡ್ಡು ಸರ್ಕಾರಿ ಶಾಲೆ ಹಾಗೂ ಪ್ರೈವೇಟ್ ಶಾಲೆ. ಸೊ ಬರೀ ಏಡೆಡ್ಡು ಮತ್ತು ಸರ್ಕಾರಿ ಶಾಲೆ ಎಲ್ಲಿ ನಾವು ಖರ್ಚು ಮಾಡಿ ನಮ್ಮ ಅನುದಾನ ಕೊಡ್ತೀವಿ. ಮತ್ತು ಸರ್ಕಾರಿ ಶಾಲೆಯಲ್ಲಿ ಲೆಕ್ಕ ತೊಗೊಂಡ್ರೆ ಒಂದು 58,000 ಶಾಲೆಗಳು ಬರ್ತವೆ, 60 ಲಕ್ಷ ಮಕ್ಕಳು ಬರ್ತಾರೆ. ಎಲ್ಲ ಸೇರಿದರೆ ಸುಮಾರು 1,20,00,000 ಮಕ್ಕಳು ನನ್ನ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು. ಅವರಿಗೆ ಸೇವೆ ಮಾಡ್ತಕ್ಕಂಥ ಒಂದು ಭಾಗ್ಯವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಈಗ ನಾನು ಅಧಿಕಾರವನ್ನು ತಗೊಂಡ ಮೇಲೆ ಹಂತವಾಗಿ ಕೆಲವು ವಿಚಾರಗಳನ್ನು ಸುಧಾರಣೆ ತರ್ತಕ್ಕಂಥದ್ದು ವಿಚಾರಗಳನ್ನು ಮಾಡಿದ್ದೀನಿ. ನಾನದು ಪಟ್ಟಂತೇಳಿ ಹೇಳಿಬಿಡ್ತೀನಿ. ಈಗ ಭಾಳ ವಿಶೇಷವಾಗಿ 3 ಎಕ್ಸಾಮ್ ಮಾಡ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ. ಕೆಲವು ಟೀಕಾ ಟಿಪ್ಪಣಿಗಳು ಬಂದು ಮಾಧ್ಯಮದಲ್ಲಿ ಅಷ್ಟೊಂದು ಬರಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಯೂಶಲಿ ವಿರೋಧ ಪಕ್ಷದವರು ಅವ್ರ ಕೆಲಸವನ್ನು ಅವ್ರು ಮಾಡ್ತಾರೆ. ಮುಂಚೆ SSLCಯಲ್ಲಿ ಸಪ್ಲಿಮೆಂಟ್ರಿ ಅಂತ ಕರೆಯೋರು. ಸಪ್ಲಿಮೆಂಟ್ರಿ ಅಂದರೆ ಅವ್ರ ಮಾರ್ಕ್ಸ್ ಕಾರ್ಡಲ್ಲಿ ಸಪ್ಲಿಮೆಂಟ್ರಿ ಅಂದರೆ ಸಪ್ಲಿಮೆಂಟ್ರಿಯಿಂದ ಫೇಲ್ ಆಗಿದ್ದಾನೆ, ಅದು ಬರಬಾರ್ದು. ಮಕ್ಕಳಿಗೆ ಫೇಲ್ ಆಗಿರೋದು ತೋರಿಸಲೇಬಾರ್ದು. ಅವಕಾಶಗಳು, ಈಗ ನೀವು ಲಾಂಗ್ ಜಂಪ್ ಮಾಡ್ತೀರಾ, ಒಂದೇ ಜಂಪಿಗೆ ಕಳಿಸ್ಬಿಡ್ತೀರಾ, ಎರಡನೇದು ಕೊಡ್ತೀರಾ, ಮೂರನೇ ಅವಕಾಶ ಕೊಡ್ತೀರಾ. ಅವ್ರಿಗೆ ಆ ಚಾಲೆಂಜಸ್ ಇರ್ತದೆ, ಅವ್ರ ಹತ್ರ ಟ್ಯಾಲೆಂಟ್ ಇರ್ತದೆ. ನಾವೀಗ ಮಾಡ್ತಾ ಇರೋದು ಸಪ್ಲಿಮೆಂಟ್ರಿ ಅಂತ ಮಾಡೋದಿಲ್ಲ. 3 ಬೋರ್ಡ್ ಎಕ್ಸಾಮ್, ಫಸ್ಟ್ ಮಾತ್ರ ಕಂಪಲ್ಸರಿ, 10th ಸ್ಟ್ಯಾಂಡರ್ಡ್ಗೂ ಅಷ್ಟೇ, 12th ಸ್ಟ್ಯಾಂಡರ್ಡ್ ಅಂದರೆ PUCಗೂ ಅಷ್ಟೇ. ಸೆಕೆಂಡ್ ಏನಾದ್ರು ಬೇಕು ಅಂದರೆ ಜಾಸ್ತಿ ಮಾರ್ಕ್ಸ್ ತೊಗೊಳಕ್ಕೆ ಅವ್ರಿಗೆ ಆಸೆ ಇರುತ್ತೆ, ಯಾವುದೋ ಕಾರಣಾಂತರದಿಂದ ಒಂದು ದಿವಸ ಬ್ಯಾಡ್ ಡೇ ಎಲ್ಲರಿಗೂ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಆದರೆ ಅವ್ರು ಮತ್ತೆ ಹೆಚ್ಚಿಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅಂಥೇಳಿ ಇವತ್ತು ನಾವು ಈ ಸಿಸ್ಟಮ್ನ ಮಾಡಿ ಬೋರ್ಡ್ ಎಕ್ಸಾಮಲ್ಲಿ ಅದು ಪಾಸ್ ಅವ್ರು ಏನಿದೆ ಅದು ರೆಗ್ಯುಲರ್ ಬರ್ತದೆ. ಸಪ್ಲಿಮೆಂಟ್ರಿ ಅಂಥೇಳಿ ನಾವು ಹಾಕೋದೇ ಇಲ್ಲ ಮಕ್ಕಳಿಗೆ. ನನಗೆ ಅದು ಭಾಳ ಹೆಮ್ಮೆ ಇದೆ. ಈ ಸತಿ ಫಾರ್ ದ ಫಸ್ಟ್ ಟೈಮ್ ಆಗಲೇ ಟೈಮ್ ಟೇಬಲ್ ಕೂಡ ನಾವು ಘೋಷಣೆ ಮಾಡಿದ್ವಿ. 10th ಸ್ಟ್ಯಾಂಡರ್ಡ್ದು ಅಷ್ಟೇ, PUCದು ಕೂಡ ಘೋಷಣೆ ಮಾಡಿ ಅದನ್ನು ಅನುಷ್ಠಾನಕ್ಕೆ ಬಿಟ್ಟಿದ್ದೀವಿ. ಸ್ವಲ್ಪ ಟೀಚರ್ಸಿಗೆ ನಾನು ಹೇಳ್ತೀನಿ, ಪ್ರೆಷರ್ ಸ್ವಲ್ಪ ಆಗ್ತದೆ, ಏನು ತುಂಬ ಏನಲ್ಲ. ಬಿಕಾಸ್ ಎಲ್ಲರೂ ಸೆಕೆಂಡ್ ಎಕ್ಸಾಮ್ ತೊಗೊಳ್ಳಲ್ಲ, ಎಲ್ಲರೂ ಥರ್ಡ್ ಎಕ್ಸಾಮ್ ತೊಗೊಳ್ಳೋದಿಲ್ಲ. ಭಾಳ ಮಾರ್ಜಿನಲ್, ಭಾಳ ಕಮ್ಮಿ ಜನರು ಮಾತ್ರ ಫೇಲ್ ಆಗಿರೋರು, ಇಲ್ಲಾಂದರೆ ಜಾಸ್ತಿ ಮಾರ್ಕ್ಸ್ ತೊಗೊಳ್ಳೋದಕ್ಕೆ. ಇದು ಇಟ್ಸ್ ಅ ವೆರಿ ಪ್ರೋಗ್ರೆಸಿವ್ ಥಿಂಕಿಂಗು. ಇದನ್ನು ಮಾಡ್ತಕ್ಕಂಥದ್ದು ನಾವು ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ನಾನು ಪ್ರಣಾಳಿಕೆಯ ಉಪಾಧ್ಯಕ್ಷ, 2023ರ ಪ್ರಣಾಳಿಕೆಯ ಉಪಾಧ್ಯಕ್ಷ. ಅದರೊಳಗೆ ನಾವು ಪಠ್ಯಪುಸ್ತಕದ ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಹೇಳಿದ್ವಿ. ವಿಧಾನಸಭೆಯಲ್ಲೂ ಕೂಡ BJPಯವರು ಭಾಳ ಹಾರಾಡಿದರು, ನಿಮಗೆಲ್ಲ ಗೊತ್ತಿದೆ. ನಾನು ಹಿಂದೆ ಮುಂದೆ ನೋಡೋಕ್ಕೆ ಹೋಗಲೇ ಇಲ್ಲ. ನಾನು ಬಂದು ಫಸ್ಟ್ ನನ್ನ ಸಿಗ್ನೇಚರ್ ಮಾಡಿದ್ದೆ ಪಠ್ಯಪುಸ್ತಕದ ಪರಿಷ್ಕರಣೆಯನ್ನು ಮಾಡಲೇಬೇಕು ಅಂತೇಳಿ. ಪಠ್ಯಪುಸ್ತಕದ ಪರಿಷ್ಕರಣೆ ಮಾಡಿ ಮುಗಿಸಾಯಿತು. ಯಾಕೆ ಮಾಡಿದ್ವಿ ಅಂದರೆ ಇದು ಯಾವುದೋ ಪಕ್ಷದ ವಿರುದ್ಧವಾಗಿ ಇಲ್ಲ ಯಾವುದೋ ಪಕ್ಷದ ಪರವಾಗಲ್ಲ, ಅದು ಏನಿದ್ರೂ ಮಕ್ಕಳ ಪರವಾಗಿ, ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಅವರಿಗೆ ಒದಗಿಸ್ತಕ್ಕಂಥ, ಕಲಿಕೆಯಲ್ಲಿ ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿ ಮುಗಿಸಿರ್ತಕ್ಕಂಥದ್ದು. ಪ್ರಣಾಳಿಕೆಯಲ್ಲಿ ಇನ್ನೂ ಬೇಕಾದಷ್ಟು ಮಾಡಿದ್ದೀವಿ, ಅದ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ಅದ್ರ ಜೊತೆಗೆ BJPಯವರು ಹೇಳ್ತಾರೆ ಏನಂತ, ಇಲ್ಲ ಇವ್ರ ಹತ್ರ ಹಣ ಇಲ್ಲ ಅಂತ ಹೇಳಿ. ನೀವೆಲ್ಲ ಹೇಳಿದ್ರಿ ಎಲ್ಲ, ನೀವು ಮೋಸ್ಟ್ಲಿ ಈಗ ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ನೀವು ಪ್ರಶ್ನೆ ಹಾಕಿದ್ದು ಹೆಚ್ಚು ಕಮ್ಮಿ ಅದೇ.
ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಮುಂಚೆ ಒಂದು ಮೊಟ್ಟೆ ಕೊಡ್ತಾಯಿದ್ರು. ಪೌಷ್ಟಿಕತೆ ಭಾಳ ಮುಖ್ಯ ನಮ್ಮಂಥ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಪೌಷ್ಟಿಕತೆ ಫ್ರೀ ಊಟ ಕೊಟ್ಟಾಗ ಮಕ್ಕಳು ಕೆಲವರು ಬಡವರು ಬರ್ತಾರೆ. ಆ ಬಡತನದ ಜೊತೆಗೆ ಓದ್ರ ಜೊತೆಗೆ ಅವ್ರಿಗೆ ಊಟವನ್ನು ಕೊಡ್ತಕ್ಕಂಥದ್ದು ಮಿಡ್ ಡೇ ಮೀಲ್ಸು ಇದೆಲ್ಲ ಏನಿದೆ. ಮುಂಚೆ ಒಂದು ಮೊಟ್ಟೆ ಕೊಡ್ತಾಯಿದ್ರು, 8ನೇ ಕ್ಲಾಸ್ವರೆಗೂ ಮಾತ್ರ ಕೊಡ್ತಾಯಿದ್ರು. ಈಗ ನಾವು ಅದನ್ನು 10ನೇ ಕ್ಲಾಸ್ವರೆಗೂ ಮಾಡಿ ಒಂದು ಮೊಟ್ಟೆ ಬೇಡ 2 ಮೊಟ್ಟೆಯನ್ನು ಇವತ್ತು ಕೊಡ್ತಕ್ಕಂಥ ವ್ಯವಸ್ಥೆನ ವಾರದಲ್ಲಿ ನಾವು ಮಾಡ್ತಾಯಿದ್ವಿ. ಮೊಟ್ಟೆ ತಿಂದೇ ಇಲ್ದವರು ಚಿಕ್ಕಿ ಅದನ್ನು ಕೂಡ ಬೆಳಗ್ಗೆ ಕ್ಷೀರಭಾಗ್ಯ ದಿನ 6 ದಿವಸನೂ ಬೆಳಗ್ಗೆ ಅವರಿಗೆ ಹಾಲು ಕೊಡ್ತಕ್ಕಂಥದ್ದು. ಮತ್ತು ಇನ್ನೊಂದು 10 ದಿವಸ ಇಲ್ಲ 15 ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಟೈಮ್ ಕೊಡ್ತಾರೆ, ಬೆಳಗ್ಗೆ ಅವರಿಗೆ ಪೌಷ್ಟಿಕತೆಗೆ ರಾಗಿ ಮಾಲ್ಟ್ ಮಿಕ್ಸ್ ಮಾಡಿ ಒಂದು ಪೌಡರ್ ಇದೆ ಅವ್ರಿಗೆ, ಅಂದರೆ ಪೌಷ್ಟಿಕತೆ ಇನ್ನೂ ಜಾಸ್ತಿ ಆಗ್ತದೆ. ಅದನ್ನು ಬೇಕಾದ್ರೆ ನೀವು ಕುಡಿಬೋದು, ತುಂಬ ಚೆನ್ನಾಗಿದೆ. ಅದನ್ನು ನಿಮ್ಮ ಮೈಸೂರು CFTRA ಇಂದ ನಂಗೆ ಕ್ಲಿಯರೆನ್ಸ್ ಬರಬೇಕಾಯಿತು. 2 ಡೇಸ್ ಬ್ಯಾಕ್ 3 ಡೇಸ್ ಬ್ಯಾಕ್ ಬಂದಿದೆ. ಅದನ್ನು ಕೂಡ ಈ ವಿಧಾನಸಭೆ ನಡೀತಕ್ಕಂಥ ಅಧಿವೇಶನದಲ್ಲಿ ನಾವು ಅದನ್ನು ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಮಕ್ಕಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನಾವು ಅದನ್ನು ಮಾಡ್ತಾಯಿದ್ದೀವಿ. ವಾರದಲ್ಲಿ 3 ದಿವಸ, ಅದು 2 ದಿವಸ ಮೊಟ್ಟೆ, 3 ದಿವಸ ಈ ರಾಗಿ ಮಾಲ್ಟ್ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತೀವಿ. ಇದ್ರ ಜೊತೆಗೆ ನನ್ನ ಇಲಾಖೆಯಲ್ಲಿ ಶಿಕ್ಷಕರ ರೆಡಿ ಮಿಕ್ಸ್ ಪೌಡರ್ ಅದು ಈಗ ಹಾಲಿಗೆ ಪೌಡ್ರ್ ಹಾಕೋದು. ಈಗ ನಾವು ಹೆಂಗೆ ಬೋರ್ವಿಟ ಹಾಕ್ತೀವಲ್ಲ ಅದೇ ರೀತಿ ಅದು ಸ್ವಲ್ಪ ಮಕ್ಕಳಿಗೆ ಹೆಲ್ಪ್ ಆಗ್ತದೆ, ಪೌಷ್ಟಿಕತೆಗೆ ತುಂಬ ಹೆಲ್ಪ್ ಆಗ್ತದೆ. ಅಟ್ ಎ ಟೈಮ್ ಎಲ್ಲ ಕಡೆ ಸೇಮ್ ಕ್ಷೀರಭಾಗ್ಯ ಎಲ್ಲಿದೆಯಲ್ಲ ಆ ಕ್ಷೀರಭಾಗ್ಯಕ್ಕೆ ಪೌಡ್ರ್ ಹಾಕಿ ಕೊಟ್ಟುಬಿಡೋದು ಅಷ್ಟೇ. ಅದನ್ನು ಅವ್ರ ಪೌಷ್ಟಿಕತೆಗೆ ಓಕೆನಾ. ಅದನ್ನು ನಾನು ಹೇಳ್ತೀನಿ ಡೀಟೇಲ್ಸ್ ನಿಮಗೆ ಮುಂದೆ ಲಾಂಚ್ ಆದಾಗ ನಿಮಗೆ ಗೊತ್ತಾಗ್ತದೆ. ಯಾಕೆಂದರೆ ನಾವು ಡೈರೆಕ್ಟಾಗಿ ಮಾಡ್ಬೋದಾಗಿತ್ತು, ಆದರೆ ಊಟದ ವಿಚಾರದಲ್ಲಿ ಸ್ವಲ್ಪ ನಾನು ಕೇರ್ಫುಲ್ಲು. ಮಕ್ಕಳ ವಿಚಾರದಲ್ಲಿ ನಾವು ಮನಸ್ಸಿಗೆ ಬಂದಂಗೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ CFTRA ಇಂದ ನಿಮ್ಮ ಮೈಸೂರಲ್ಲೇ ಇದೆಯಲ್ಲ ಅಲ್ಲಿಂದನೇ ಪರ್ಮಿಷನ್ ತೊಗೊಂಡು, ಯೂಶಲಿ ಯಾರೂ ಕೇಳೋದಕ್ಕೆ ಹೋಗೋದಿಲ್ಲ, ಬಟ್ ನಾನು ಸ್ವಲ್ಪ ಸೇಫ್ಟಿ ಇರಬೇಕು ಮಕ್ಕಳ ವಿಚಾರದಲ್ಲಿ. ಐ ಕಾಂಟ್ ಟೇಕ್ ದಟ್ ರಿಸ್ಕ್. ಐ ನೀಡ್ ಪ್ರೊಫೆಷ್ನಲ್ ಅಪ್ರೋಚ್ ಇರಬೇಕು, ಡಿಸಿಷನ್ಸ್ ಚೆನ್ನಾಗಿರಬೇಕು ಅಂಥೇಳಿ ನಾವು ತಗೊಂಡು ಈಗಾಗಲೇ ಆಯಿತು. 3 ಡೇಸ್ ಬ್ಯಾಕ್ ಬಂತು ನನಗೆ. ಇಷ್ಟು ಚಿಲ್ಡ್ರನ್ಸ್ ದೇ ಸೆಡ್ ಎಸ್ ಯು ಕ್ಯಾನ್ ಗಿವ್ ಇಟ್ಸ್ ವೆರಿ ಗುಡ್ ಅಂತ ಹೇಳಿ ಈಗ ಕೊಡ್ತಾಯಿದ್ದೀವಿ. ಅದನ್ನು ಅಂದರೆ ಲಾಂಚ್ ಮಾಡ್ತೀವಿ ಇನ್ನೊಂದು 10 ಡೇಸಲ್ಲಿ. ಬಿಕಾಸ್ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕಲ್ಲ, ಅದು ಎಲ್ಲ ಕಡೆಯೂ ಹೋಗಿ ರೆಡಿ ಇರಬೇಕು. ಒಂದೇ ದಿವಸ ಲಾಂಚ್ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾನು ಅದೆಲ್ಲ ನಾವು ಇದನ್ನು ಮಾಡ್ಕೊಂಡಿದ್ದೀವಿ, ಏನು ಔಟ್ಸೋರ್ಸ್ ಮಾಡಿ ಈಗ ಅದಕ್ಕೆ ಬರ್ತೀನಿ ನಾನು. CSR ಫಂಡ್ ಮೂಲಕ ನಾವು ಮಾಡ್ತೀವಿ. ಯಾಕೆಂದರೆ ನಮಗೆ ಅದು ಹೆಲ್ಪ್ ಆಗ್ತದೆ. ಈಗ ಒಂದು ಮೊಟ್ಟೆ ಜಾಸ್ತಿ ಮಾಡಿದರೆ ನೀವು ನಂಬಲ್ಲ, 160 ಕೋಟಿ ಜಾಸ್ತಿ ಆಗುತ್ತೆ ಒಂದು ಮೊಟ್ಟೆಗೆ. ಯಾಕೆಂದರೆ ವಾರದಲ್ಲಿ 2 ಮೊಟ್ಟೆ ಕೊಡಬೇಕಂದ್ರೆ ಒಂದು ಮಗುಗೆ 60 ಲಕ್ಷ ಮೊಟ್ಟೆ, ವಾರದಲ್ಲಿ 1 ಕೋಟಿ 10 ಲಕ್ಷ 70 ಲಕ್ಷ ಮೊಟ್ಟೆ, 7 ಕೋಟಿ ಖರ್ಚಾಗುತ್ತೆ. ಅದು ಲೆಕ್ಕ ಹಾಕಿ ಸಿಕ್ಕಾಪಡೆ ಜಾಸ್ತಿ. ಅದೇ ರೀತಿ ನಾನೇನು ಮಾಡ್ತಾಯಿದ್ದೀನಿ, ನನ್ನ ಶಿಕ್ಷಣ ಇಲಾಖೆಗೆ CSR ಹೆಲ್ಪನ್ನು ನಾವು ಜಾಸ್ತಿ ತಗೊಳ್ತೇವೆ. ಅದ್ರ ಬಗ್ಗೆ ಭಾಳ ಮುಖ್ಯವಾಗಿ ನಿಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ.